ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಸೀತಾ ಅವರು ರಾಮ್ಗೆ ಮುತ್ತು ಕೊಡೋದಕ್ಕೆ ಅಂತ ಬಂದಿರ್ತಾರೆ. ಆಗ ರಾಮ್ ಕೂಡ ಬರ್ತಾರೆ. ಸೀತಾ, ನಿಮ್ಮನ್ನ ಅಶೋಕ್ ಏನಾದರೂ ಇಲ್ಲಿಗೆ ಬರೋದಕ್ಕೆ ಹೇಳಿದ್ನ ಅಂತ ಕೇಳ್ತಾರೆ. ಆಗ ಸೀತಾ ಅವರು ಅದು ರಾಮ್ ಅಂತ ತಡಬಡಿಸ್ತಾ ಇದ್ರೆ ಆಗ ರಾಮು ಏನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತಾ ಇದೆ. ಏನಾಯಿತು ಸೀತಾ ಅಂತ ಕೇಳ್ತಾರೆ. ಆಗ ಸೀತಾ ಅವರು, ರಾಮ್ ನೀವು ನನ್ನನ್ನು ಏನು ಕೇಳಬೇಡಿ ಅಂತ ಹೇಳ್ತಾರೆ. ಆಗ ರಾಮು, ಕೇಳಬಾರ್ದಾ? ಹಾಗಾದರೆ ಅಶೋಕ್ ಕೇಳಿದಾನೆ ಅಂತ ನೀವು ಇಲ್ಲಿಗೆ ಬಂದ್ರಾ ಅಥವಾ ನೀವಾಗೆ ನೀವು ಇಲ್ಲಿಗೆ ಬಂದ್ರಾ? ಏನಾದರೂ ಪ್ರಾಬ್ಲಮ್ ಅಂತ ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ದೀರಾ. ನಿಮ್ಮ ಮುಖನ ನೋಡಿದ್ರೆ ತುಂಬಾ ನರ್ವಸ್ ಆಗಿರೋ ಥರ ಕಾಣಿಸ್ತಿದ್ದೀರಾ. ಏನಾಯಿತು ಸೀತಾ ಅಂತ ಕೇಳ್ತಾರೆ. ಆಗ ಸೀತಾ ಅವರು, ರಾಮ್ ಪ್ಲೀಸ್ ಕಣ್ಣು ಮುಚ್ಕೋತೀರಾ ಅಂತ ಕೇಳ್ತಾರೆ. ಆಗ ರಾಮ್ ಯಾಕೆ ಅಂತ ಕೇಳಿದ್ರೆ ಆಗ ಸೀತಾ ಅವರು, ಪ್ಲೀಸ್ ಕಣ್ಣು ಮುಚ್ಕೊಳ್ಳಿ ರಾಮ್ ಅಂತ ಹೇಳ್ತಾರೆ. ಆಗ ರಾಮ್ ಓಕೆ ಅಂತ ಕಣ್ಣು ಮುಚ್ಕೊಳ್ತಾರೆ. ಆಗ ಸೀತಾಗೆ ತುಂಬಾ ಗಾಬರಿ ಆಗ್ತಾ ಇರುತ್ತೆ. ಆಗ ರಾಮ್ ಅವರು, ನನಗೆ ಕಾಯಕ್ಕಾಗೋದಿಲ್ಲ, ನೀವೇನಾದರೂ ಸರ್ಪ್ರೈಸ್ ಕೊಡಬೇಕು ಅನ್ನೋದಿದ್ರೆ ಬೇಗನೆ ಕೊಡಬೇಕಪ್ಪ ಅಂತ ಹೇಳ್ತಾರೆ. ಆಗ ಸೀತಾ ಅವರು ಸರಿ ಅಂತ ರಾಮ್ಗೆ ಮುತ್ತನ್ನ ಕೊಡ್ತಾರೆ. ಆಗ ರಾಮು ಆ ಕ್ಷಣನೇ ಕಣ್ಣು ಬಿಟ್ಬಿಡ್ತಾರೆ. ಆಗ ಸೀತಾ ಅವರು ಮತ್ತೆ ಕಣ್ಮುಚ್ಚಿ ಮತ್ತೆ ಇನ್ನ 2 ಮುತ್ತನ್ನ ಕೊಟ್ಟು ಓಡೋಗ್ಬಿಡ್ತಾರೆ. ಆಗ ರಾಮು ಕಣ್ಬಿಟ್ಟು ನೋಡಿದ್ರೆ ಸೀತಾ ಅವರು ಅಲ್ಲಿರೋದಿಲ್ಲ. ರಾಮ್ಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಆಗ ರಾಮು ಸೀತಾ ಸೀತಾ ಅಂತ ಕೂಗೊಳ್ತಾ ಇರ್ತಾರೆ. ಸೀತಾ ತುಂಬಾನೇ ನಾಚ್ಕೊಂಡು ಓಡೋಗ್ಬಿಡ್ತಾರೆ. ಒಂದು ಕಡೆ ನಿಂತ್ಕೊಂಡು ತಾನು ಮಾಡಿರೋ ಕೆಲಸನ ನೆನಪು ಮಾಡ್ಕೊಳ್ತಾನೆ ಇರ್ತಾರೆ. ಆಗ ರಾಮ್ ಕೂಡ ಸೀತಾ ಮುತ್ಕೊಟ್ಟಿದ್ದನ್ನೇ ನೆನಪು ಮಾಡಿಕೊಂಡು ತುಂಬಾನೇ ಖುಷಿಯಲ್ಲಿ ತೇಲಾಡ್ತಾ ಇರ್ತಾರೆ. ಆಗ ಸೀತಾ ಅವರು ಹೋಗ್ಬಿಟ್ಟು ಒಂದು ಕಡೆ ಕೂತ್ಕೊಳ್ತಾರೆ. ಆಗ ಸಿಹಿ ಬಂದು, ಸೀತಮ್ಮ ನಾನು ಊಟ ಮಾಡಿ ಬಂದೆ ಅಂತ ಹೇಳ್ತಾರೆ. ಯಾಕೆ ಸೀತಮ್ಮ, ಕೆನ್ನೆ ಎಲ್ಲ ಕೆಂಪಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಹೌದಾ ಪುಟ, ಕೆನ್ನೆ ಕೆಂಪಾಗ್ಬಿಟ್ಟಿದ್ಯಾ? ಏನಿಲ್ಲ ಬಿಡು, ಹೇಳು ಸೀತಮ್ಮ ಹೇಳು ಸೀತಮ್ಮ ಅಂತ ಸಿಹಿ ಕೇಳಿದ್ರೆ ಆಗ ಸೀತಾ ಅವರು, ಪುಟ ನಾನು ರೂಲ್ಸ್ನ ಬ್ರೇಕ್ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಆಗ ಪ್ರಿಯಾ ಅವರು ಬಂದು, ಏನೇ ಸೀತಾ ರೂಲ್ಸ್ನ ಬ್ರೇಕ್ ಮಾಡಿಬಿಟ್ಯಾ, ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಆಗ ಸಿಹಿ, ಸೀತಮ್ಮ ನಮ್ಮ ಮ್ಯಾಮು ರೂಲ್ಸ್ನ ಬ್ರೇಕ್ ಮಾಡಿದ್ರೆ ಬ್ಯಾಡ್ ಗರ್ಲ್ ಅಂತ ಹೇಳ್ತಾರೆ ಅಂತ ಹೇಳ್ತಾಳೆ. ಆಗ ಪ್ರಿಯಾ, ಪುಟ ಇದು ರೂಲ್ಸ್ನ ಬ್ರೇಕ್ ಮಾಡಿದ್ರೆ ಗುಡ್ ಗರ್ಲ್, ಕೆಲವು ರೂಲ್ಸ್ನ ಬ್ರೇಕ್ ಮಾಡಬೇಕು, ಕೆಲವು ಬ್ರೇಕ್ ಮಾಡಬಾರ್ದು, ಅದಕ್ಕೆ ಸೀತಮ್ಮ ಇವಾಗ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಗ ಸಿಹಿ, ಸೀತಮ್ಮ ಇಸ್ ದ ಬೆಸ್ಟ್ ಅಂತ ಹೇಳ್ತಾಳೆ. ಆಗ ಸೀತಾ ತುಂಬಾನೇ ನಾಚ್ಕೊಳ್ತಾ ಇರ್ತಾರೆ. ಈ ಕಡೆ ರಾಮು ಒಂದ್ ಕಡೆ ಕೂತ್ಕೊಂಡು ಸೀತಾ ಮುತ್ತು ಕೊಟ್ಟಿದ್ದನ್ನೇ ನೆನಪು ಮಾಡ್ಕೊಳ್ತಾ ಅದೇ ಖುಷಿನಲ್ಲಿ ತೇಲಾಡ್ತಾ ಇರ್ತಾರೆ. ಆಗ ಅಶೋಕ್ ಅವರು ಬಂದು ರಾಮ್ನೇ ಗಮನಿಸ್ತಾ ಇರ್ತಾರೆ. ಏನೋ ಮಗ ನೀನು ಇಲ್ಲಿ ಬಂದು ಕೂತಿದ್ಯಾ, ನಾನು ಎಲ್ಲ ಕಡೆನೂ ಹುಡುಕ್ಬಿಟ್ಟೆ, ಏನಾಯ್ತು ಮಗ ಆರಾಮಾಗಿದ್ಯಾ ತಾನೇ ಅಂತ ಹೇಳಿ ರಾಮ್ನ ಮುಟ್ಟಿ ನೋಡ್ತಾರೆ. ಮಗ ಮೈಯೆಲ್ಲ ಬಿಸಿಯಾಗಿದೆ, ನಿನಗೆ ಜ್ವರ ಬಂದಿದೆ ಅಂತ ಅನ್ಸುತ್ತೆ, ಬಾ ಮಗ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಾರೆ. ಆಗ ರಾಮ್, ಮಗ ಏನೋ ಮಗ ನೀನು ಅಂತ ಹೇಳಿದ್ರೆ ಆಗ ಅಶೋಕ್ ಅವರು, ಬಾ ಮತ್ತೆ ಹೋಗೋಣ, ಎಲ್ಲರೂ ಅಲ್ಲಿ ಗೇಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಮ್ನ ಕರ್ಕೊಂಡು ಹೋಗ್ತಾರೆ. ಆಗ ಅಲ್ಲಿ ವಿಶ್ವ ಮತ್ತೆ ಸುದೇಶ್ ಇಬ್ರು ಕೂಡ ಟೇಬಲ್ ಮೇಲೆ ಕೈನ ಇಟ್ಕೊಂಡು ಯಾರು ಕೈಯನ್ನ ಬೆಂಡ್ ಮಾಡ್ತಾರೋ ಅವರು ಸೋತಂಗೆ ಅನ್ನೋ ಆ ಥರ ಆಟನ ಆಡ್ತಾ ಇರ್ತಾರೆ. ಆಗ ರಾಮ್ನ, ನೋಡು ರಾಮ್, ನೀನು ವಿಶ್ವ ಚಿಕ್ಕಪ್ಪ ಎದುರಿಗೆ ಕೂತು ಆಟ ಆಡಿ ಅವ್ರನ್ನ ಗೆಲ್ಲಬೇಕು ಅಂತ ಹೇಳ್ತಾರೆ. ಆಗ ರಾಮು ಸರಿ ಆಯಿತು ಅಂತ ಕೂತ್ಕೊಳ್ತಾರೆ. ಆಗ ವಿಶ್ವ ಅವರು, ನಾನು ಸೋಲಿಸ್ಬೇಕು ಅಂತ ಜೋಶಲ್ಲಿ ರಾಮ್ ಕೈನ ಹಿಡ್ಕೊಂಡು ಕೂತಿರ್ತಾರೆ. ಆಗ ರಾಮು ಗೇಮ್ ಆಡೋದನ್ನ ಬಿಟ್ಟು ಸೀತಾ ಮುತ್ತು ಕೊಟ್ಟಿರೋದನ್ನೇ ನೆನಪು ಮಾಡ್ಕೊಳ್ತಾ ಇರ್ತಾರೆ. ನಾನು ಸೋತೋದೆ, ಸೀತಾ ಎಂತ ಸ್ವೀಟ್ ಜಾಬ್ ಕೊಟ್ಬಿಟ್ರು, ಕನಸು ನನ್ಸು ಒಂದು ಗೊತ್ತಾಗ್ತಾ ಇಲ್ಲ, ಕಂಪ್ಲೀಟ್ಲಿ ಲಾಸ್ಡ್. ಅಲ್ಲ, ಈ ಮುತ್ತಿಗೆ ಅಷ್ಟೊಂದು ಪವರ್ ಇರುತ್ತಾ ಅಂತ ಅನ್ಕೊಳ್ತಾ ಇರ್ತಾರೆ. ಆಗ ವಿಶ್ವ ಅವರು ರಾಮ್ ಕೈನ ಕೆಳಗಡೆ ಬೆಂಡ್ ಮಾಡಿ ಸೋಲಿಸ್ಬಿಡ್ತಾರೆ. ಆಗ ರಾಮು ಮುತ್ತಿನ ಯೋಚನೆಯಿಂದ ಹೊರಗಡೆ ಬರ್ತಾರೆ. ಆಗ ಎಲ್ಲರೂ ವಿಶ್ವ ಗೆದ್ದಿರೋ ಖುಷಿಗೆ ಎಲ್ಲರೂ ನಗ್ತಾ ಇರ್ತಾರೆ. ಆಗ ವಿಶ್ವ ಅವರು, ಹೇ ಹೀರೋ, ಏನೋ ಆಗಿದೆ ನಿನಗೆ, ನನ್ನ ಮುಂದೆ ಸೋತ್ಬಿಟ್ಟಲ್ಲೋ ಅಂತ ಹೇಳ್ತಾರೆ. ಆಗ ಮೂರ್ತಿ ತಾತ ಅವರು, ಒಂದೇ ಆಟಕ್ಕೆ ಸೋಲು ಗೆಲುವನ್ನ ನಿರ್ಧಾರ ಮಾಡೋದಕ್ಕೆ ಆಗುತ್ತಾ, ಇನ್ನೊಂದು ಪಂದ್ಯ ನಡೀಲಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಅಶೋಕ್ ಅವರು ಸತ್ಯ ಚಿಕ್ಕಪ್ಪನ ಜೊತೆ ಆಟ ಆಡೋದಕ್ಕೆ ಹೇಳ್ತಾರೆ. ಆಗ ಸತ್ಯ ಅವರು, ನಾನು ರಾಮನ ಮುಂದೆ ಸೋಲೋದಕ್ಕೆ ಇಷ್ಟಪಡ್ತೀನಿ, ನನಗೆ ಅವ್ರ ಜೊತೆ ಆಟ ಬೇಡ ಅಂತ ಹೇಳ್ತಾರೆ. ಆಗ ವಿಶ್ವ ಅವರು, ಸರಿ ಆಯಿತು, ನನ್ನ ಜೊತೆ ಬೇಡ, ನನ್ನ ಮಗ ಅನಿ ಜೊತೆ ಆಟ ಆಡಿ ಗೆಲ್ಲು ನೀನು ಅಂತ ಹೇಳ್ತಾರೆ. ಆಗ ರಾಮ್ ಅನಿ ಜೊತೆ ಆಟ ಆಡೋದಕ್ಕೆ ಶುರು ಮಾಡ್ತಾರೆ. ಆಗ ರಾಮು, ಕಾನ್ಸಂಟ್ರೇಟ್ ಮಾಡು, ಇದು ಮದುವೆ ಮನೆ, ನನ್ನ ಮರ್ಯಾದೆ ಪ್ರಶ್ನೆ, ಗೆಲ್ಲಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಆಗ ಅಶೋಕ್ ಅವರು ಬಂದು ಸೀತಾ ಮುತ್ತು ಕೊಟ್ಟಿರೋದು ನೆನಪಾಗಲಿ ಅಂತ ತಾನು ಮುತ್ತು ಕೊಡೋ ಥರ ಮಾಡ್ತಾ ಇರ್ತಾರೆ. ಆಗ ರಾಮ್ಗೆ ಅದು ನೆನಪಾಗಿ ಆಗಲೂ ಕೂಡ ಆಟದಲ್ಲಿ ಸೋಲ್ತಾರೆ.
ಆಗ ಸೂರಿ, ಏನೋ ರಾಮ, ನಾನು ನಿನ್ನನ್ನು ದೊಡ್ಡ ಪರಾಕ್ರಮಿ ಅಂತ ಅನ್ಕೊಂಡಿದ್ದೆ, ಹೋಗಿ ಹೋಗಿ ಅನಿ ಜೊತೆ ಸೋತ್ಬಿಟ್ಟಲ್ಲ ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು ಎಲ್ಲ ಅದ್ರ ಮಹಿಮೆ ಅಂತ ಹೇಳ್ತಾರೆ. ಆಗ ಸೂರಿ, ಏನೋ ಮುತ್ತು ಕೊಡೋ ಶಬ್ದ ಮಾಡ್ದಲ್ಲ ಅದಕ್ಕ ಅಂತ ಕೇಳ್ತಾರೆ. ಆಗ ರಾಮು, ಛೆ ಹಾಗೇನಿಲ್ಲ, ಸೀದಾ ಹನಿಪುಟ ನನ್ನ ಎದುರುಗಡೆ ಕೂತಿದ್ನಲ್ವಾ, ಅವನು ಚಿಕ್ಕವನು ಅಂತ ಅನ್ಸಿ ನಾನೇ ಸೋತ್ಬಿಟ್ಟೆ, ಸೋಲೋದ್ರಲ್ಲೂ ಒಂಥರ ಮಜಾ ಇದೆ ಅಂತ ಹೇಳ್ತಾರೆ. ಆಗ ಅಶೋಕ್ ಅವರು ಮುತ್ತೇ ಪ್ರಥಮ ಅನ್ನೋ ಸಾಂಗನ ಹಾಡ್ತಾ ಇರ್ತಾರೆ. ಆಗ ರಾಮು, ಏ ಅಶೋಕ, ನಿಂಗೆ ಯಾಕೋ ಜಾಸ್ತಿ ಆಯ್ತು ಕಣೋ ಅಂತ ಹೇಳ್ತಾರೆ. ನನಗೆ ಗೊತ್ತಾಗ್ತಾ ಇದೆ ಕಣೋ, ನಿನಗೆ ಅದು ನೆನಪಾಗ್ತಾ ಇದೆ ಅಲ್ವಾ ಅಂತ ಹೇಳ್ತಾರೆ. ಆಗ ರಾಮು ಅಲ್ಲಿಂದ ಎದ್ದೋಗ್ತಾರೆ ನಾಚಿಕೆಯಿಂದ. ಆಗ ಅಶೋಕ್ ಅವರು, ಏನಾಯ್ತು ಅಂತ ಹೇಳ್ಬಿಟ್ಟಾದ್ರು ಹೋಗೋ ಅಂತ ಹೇಳ್ತಾರೆ. ಆಗ ಅಲ್ಲಿದ್ದವರು ಅಶೋಕ, ಏನಾಯ್ತು ಏನಾಯ್ತು ಅಂತ ಕೇಳ್ತಿರ್ತಾರೆ. ಆಗ ಅಶೋಕ್ ಅವರು, ಮಗ ನೀನು ಇವತ್ತು ತುಂಬಾನೇ ಖುಷಿಯಾಗಿದೆಯಾ, ಈ ಖುಷಿನ ನೋಡಬೇಕು ಅನ್ನೋದು ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ, ಈ ಥರ ಖುಷಿಯಾಗಿ ನೀನು ಲೈಫ್ ಲಾಂಗ್ ಇರಬೇಕು ಕಣೋ ಅಂತ ಅನ್ಕೊಳ್ತಾ ಇರ್ತಾರೆ. ಈ ಕಡೆ ಬಳೆ ಶಾಸ್ತ್ರನ ಮಾಡೋದಕ್ಕೆ ಅಂತ ಎಲ್ಲರೂ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಆಗ ಸಿಹಿ, ವಾವ್ ಬಳೆ ತುಂಬಾನೇ ಚೆನ್ನಾಗಿದೆ, ನಾನು ಕೈ ತುಂಬ ಹಾಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಅಲ್ಲಿದ್ದವರು ಬಳೆ ಶಾಸ್ತ್ರನ ಶುರು ಮಾಡೋಣ ಅಂತ ಅಂದರೆ ಮದುಮಗ ಬಂದು ಬಳೆನ ಹಾಕ್ಲೇ ಇಲ್ಲ ಅಂತ ಹೇಳ್ತಾರೆ. ಆಗ ಸೀತಾ ರಾಮ್ಗೆ ಫೋನ್ ಮಾಡ್ತಾರೆ. ಆಗ ರಾಮು, ದಿಸ್ ಇಸ್ ನಾಟ್ ಫೇರ್ ಸೀತಾ, ನಾನು ನಿಮ್ಮನ್ನ ನೋಡಲೇಬೇಕು, ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ನೀವು ಹೋಗ್ಬಿಟ್ಟಿದ್ರೆ ಅವೆಲ್ಲ ನನಗೆ ಗೊತ್ತಿಲ್ಲ, ನಾನು ಇವಾಗ ನೋಡ್ಬೇಕಷ್ಟೇ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ರಾಮ್ ಇಲ್ಲಿ ಬಳೆ ಶಾಸ್ತ್ರ ನಡೀತಾ ಇದೆ, ನಾನು ಹಂಗೆಲ್ಲ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ರಾಮು, ಸೀತಾ ನೀವು ನನಗೆ ಸ್ವಲ್ಪ ಇಂಟ್ ಕೊಡ್ದೇನೋ ಈ ರೀತಿ ಮಾಡಿಬಿಟ್ರಿ, ನಾನು ನಿಮ್ಮನ್ನ ನೋಡಬೇಕಷ್ಟೇ, ಸರಿಯಾಗಿ ನೋಡೋಕ್ಕಾಗಲಿಲ್ಲ, ನೀವು ಮಾಡಿದ್ದು ನನಗೆ ಕನಸೋ ನನಸೋ ಅಂತ ನನಗೆ ರಿಯಲೈಸ್ ಆಗೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು ಅಂತ ಹೇಳ್ತಾರೆ. ಆಗ ಸೀತಾ ಅವರು, ರಾಮ್ ಈಗೆಲ್ಲ ಆ ರೀತಿ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ರಾಮು, ಅಲ್ಲ ಸೀತಾ, ನಾನು ಅವತ್ತು ಜಸ್ಟ್ ನಿಮ್ಮ ಕೆನ್ನೆಗೆ ಬಣ್ಣನ ಹಚ್ಚಿದ್ದಕ್ಕೆ ಆವತ್ತು ದಬ್ಬಾಳಿಕೆ ಅಂತ ಹೇಳಿಬಿಟ್ರೆ ನೀವು ಈ ರೀತಿ ಮಾಡಿದ್ರಲ್ಲ, ಇದು ದಬ್ಬಾಳಿಕೆ ಅಲ್ವಾ, ನಾನೆಂಥ ಅಮಾಯಕ ಹುಡುಗ ಗೊತ್ತಾ ಸೀತಾ ನಿಮಗೆ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಏನು ರಾಮ್ ನೀವು ಅಮಾಯಕನ ಅಂತ ಕೇಳ್ತಾರೆ. ಆಗ ರಾಮು, ಸೀತಾ ನೀವು ಮಾಮೂಲಿ ಸೀತಾ ಅಲ್ಲ, ಕ್ರಿಮಿನಲ್ ಸೀತಾ ಅಂತ ಹೇಳ್ತಾರೆ. ಆಗ ಸೀತಾ, ರಾಮ್ ಅಷ್ಟೊಂದು ನೋಡಬೇಕು ಅಂತ ಅನ್ಸಿದ್ರೆ ನೀವೇನೆ ಬನ್ನಿ ಅಂತ ಹೇಳ್ತಾರೆ. ಆಗ ರಾಮು, ನನಗೇನೆ ಚಾಲೆಂಜ್ ಸೀತಾ ಅಂತ ಕೇಳ್ತಾರೆ. ಚಾಲೆಂಜ್ ಅಂತ ಏನಿಲ್ಲ, ಸೋಲೋದು ನೀವೇನೆ ಅಂತ ಹೇಳ್ತಾರೆ. ಆಗ ರಾಮು, ನೋಡ್ತಾ ಇರಿ ನಾನೇ ಗೆಲ್ತೀನಿ, ಹೇಗೆ ಬರ್ತೀನಿ ಅಂತ ನೋಡ್ತೀರಿ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಅಷ್ಟು ಈಸಿಯಾಗಿ ನೀವು ನನ್ನನ್ನು ನೋಡೋದಕ್ಕೆ ಆಗೋದಿಲ್ಲ, ಯಾಕೆ ಅಂತಂದರೆ ನಾನು ಎಲ್ಲರ ಜೊತೆನೂ ಇದ್ದೀನಿ, ನೀವು ನನ್ನನ್ನು ನೋಡಬೇಕು ಅಂತಂದರೆ ಯಾರಿಗೂ ಗೊತ್ತಾಗದೇ ಇರೋ ಥರ ಬರ್ಬೋದು, ಯೋಚನೆ ಮಾಡಿ ಅಂತ ಹೇಳಿ ಫೋನನ್ನು ಇಡ್ತಾರೆ. ಈ ಕಡೆ ಬಳೆಗಾರರು ಬರ್ತಾರೆ. ಆಗ ಸುಲೋಚನಾ ಮತ್ತು ಅಲ್ಲಿದ್ದವರೆಲ್ಲರೂ, ಏನಪ್ಪ ಇಷ್ಟೊಂದು ಲೇಟಾಗಿ ಬರ್ತಾ ಇದೆಯಾ, ಆಲ್ರೆಡಿ ತುಂಬಾ ಸಮಯ ಆಗಿದೆ ಅಂತ ಹೇಳ್ತಾರೆ. ಆಗ ಬಳೆಗಾರರು, ಸ್ವಲ್ಪ ಬಳೆ ಖಾಲಿ ಆಗಿತ್ತು ಅದನ್ನು ತೊಗೊಂಡು ಬರೋಣ ಅಂತ ಹೋಗಿದ್ದೆ ಅಂತ ಹೇಳ್ತಾರೆ. ಆಗ ಸುಲೋಚನಾ ಮತ್ತು ಪ್ರೇಮ್ ಕುಮಾರ್ ಇಬ್ಬರು ಕೂಡ, ಇವರೇನಾದರೂ ನಮ್ಮ ಅಳಿಯಂದ್ರು ಇರ್ಬೋದಾ, ನಮ್ಮ ಅಳಿಯಂದ್ರು ಯಾವ ರೂಪದಲ್ಲಾದರೂ ಬೇಕಾದರೂ ಬರಬಹುದು, ಬಳೆಗಾರ ರೂಪದಲ್ಲಾದರೂ ಬರ್ಬೋದು, ನಾವು ಇದನ್ನು ಹೇಗಾದರೂ ಮಾಡಿ ಕಂಡುಹಿಡಿಬೇಕು, ಇವರೇನಾದರೂ ನಮ್ಮ ಅಳಿಯಂದ್ರ ಅಂತ ಅಂದ್ಕೊಂಡು ಮಾತಾಡಿಸ್ತಾರೆ. ನೀವು ನಮ್ಮ ಅಳಿಯಂದ್ರು ತಾನೇ ಅಂತ ಹೇಳ್ತಾರೆ. ಆಗ ಬಳೆಗಾರರು, ಇಲ್ಲ ನಾವು ನಿಮ್ಮ ಅಳಿಯಂದ್ರಲ್ಲ, ನನ್ನ ಹೆಸರು ಮಧು ಅಂತ ಹೇಳ್ತಾರೆ. ಆಗ ಸುಲೋಚನಾ, ನಂಬೋದಿಲ್ಲ, ನಾವು ಹೇಗಾದರೂ ಮಾಡಿ ಕಂಡುಹಿಡಿಬೇಕು ಅಂತ ಪ್ರೇಮ್ ಕುಮಾರಿ ಜೊತೆ ಮಾತಾಡ್ತಾ ಸರಿ ಅಂತ ಹೇಳಿ ಮಾಸ್ಕನ್ನು ತೆಗಿತಾರೆ. ಆಗ ಬಳೆಗಾರರು ಎಷ್ಟು ಹೇಳಿದ್ರು ಕೂಡ ನಂಬೋದಿಲ್ಲ, ಬಳೆಗಾರರು ಸುತ್ಕೊಂಡಿರೋ ಪೇಟನ್ನು ಕೂಡ ತೆಗೆದು ಮಾಸ್ಕ್ ಎಲ್ಲ ತೆಗಿತಾರೆ. ಆಗ ಅವರು ಬಳೆಗಾರರು ರಾಮ್ ಅಲ್ಲ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಕ್ಷಮಿಸ್ಬಿಡಪ್ಪ, ನಮ್ಮ ಅಳಿಯಂದ್ರು ಈ ಥರ ತಮಾಷೆ ಮಾಡ್ತಾರೆ ಅಂತ ಅಂದ್ಕೊಂಡು ನೀವೇ ನಮ್ಮ ಅಳಿಯಂದ್ರು ಅಂತ ಅಂದ್ಕೊಂಡು ತೆಗೆದ್ಬಿಟ್ವಿ, ಕ್ಷಮಿಸ್ಬಿಡಪ್ಪ ಅಂತ ಕೇಳ್ತಾರೆ. ಈ ಕಡೆ ಸೂರಿ ತಾತ ಮತ್ತು ಮೂರ್ತಿ ತಾತ ಇಬ್ಬರು ಕೂಡ ಅವ್ರ ಮದುವೆ ಬಗ್ಗೆ ಮಾತಾಡ್ಕೊಳ್ತಾ ಇರ್ತಾರೆ. ನಾವು ಯಾವ ಥರ ರೂಲ್ಸ್ನ ಬ್ರೇಕ್ ಮಾಡಿದ್ವಿ, ಆಗಿನ ಕಾಲದ ಮದುವೆ ತುಂಬಾ ವೈಭವ ಇತ್ತು, ರೂಲ್ಸ್ ಬ್ರೇಕ್ ಮಾಡೋದ್ರಲ್ಲಿ ತುಂಬಾ ಖುಷಿ ಇತ್ತು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಅಶೋಕ್ ಮತ್ತು ರಾಮ್ ಇಬ್ಬರು ಕೂಡ ಬರ್ತಾರೆ. ನೋಡು ನಿಮ್ಮ ತಾತನ, ನೀನು ಮೊಮ್ಮಗ ಆಗಿ ಇಷ್ಟು ಕೂಡ ಮಾಡದೇ ಇದ್ರೆ ಹೇಗೆ ಅಂತ ಹೇಳ್ತಾ ಇರ್ತಾರೆ. ಆಗ ರಾಮು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಆಗ ಅಶೋಕ್ ಅವರು, ನಾನಿದ್ದೀನಲ್ವಾ ನಿನಗೆ ನಾನು ಹೆಲ್ಪ್ ಮಾಡ್ತೀನಿ ನಡಿ ಆಯಿತು ಅಂತ ಹೇಳಿ ರಾಮ್ನ ಕರ್ಕೊಂಡೋಗಿ ಬುಡ್ಬುಡ್ಕೆ ವೇಷನ ಹಾಕಿ ಸೀತಾ ಹತ್ರ ಕಳಿಸ್ತಾರೆ. ಆಗ ರಾಮು ಬುಡ್ಬುಡ್ಕೆ ವೇಷನ ಹಾಕ್ಕೊಂಡು ಸೀತಾ ಹತ್ರ ಬರ್ತಾರೆ. ಒಳ್ಳೇದಾಗ್ತೈತೆ ತಾಯಿ, ಒಳ್ಳೇದಾಗ್ತೈತೆ, ಇವತ್ತು ಶುಭ ದಿನವಾಗ್ತೈತೆ ತಾಯಿ, ಶುಭ ದಿನವಾಗ್ತೈತೆ, ಸೀತಾ ಮಾತಿನ ನೋಡೋದಿಕ್ಕೆ ಸಾಕ್ಷಾತ್ ಶ್ರೀರಾಮನೇ ಬರ್ತಿದ್ದಾನೆ ತಾಯಿ, ಬರ್ತಿದ್ದಾನೆ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ರಾಮ್ನೇ ನೋಡ್ತಾ ಇರ್ತಾರೆ. ಆಗ ರಾಮು, ಬದುಕು ಬಂಗಾರ ಆಗ್ತೈತೆ ತಾಯಿ, ಬದುಕು ಬಂಗಾರ ಆಗ್ತೈತೆ ಅಂತ ಅಂದ್ಕೊಂಡು ಸೀತಾ ಅವರು ಇರೋ ಜಾಗಕ್ಕೆ ಬರ್ತಾರೆ. ಆಗ ಸಿಹಿ, ನೀವ್ಯಾರು ಅಂತ ಕೇಳ್ತಾಳೆ. ಆಗ ಶಾಂತಜ್ಜಿ, ಇವರು ಬುಡ್ಬುಡ್ಕಿಯವರು ಶುಭ ಶಕನನ ನುಡಿತಾರೆ, ಇವ್ರು ಹೇಳೋದೆಲ್ಲ ನಿಜ ಆಗುತ್ತೆ ಅಂತ ಹೇಳ್ತಾರೆ. ಆಗ ಸಿಹಿ, ಹೌದಾ ಹಾಗಾದ್ರೆ ಹೇಳಿ ನೋಡೋಣ ಅಂತ ಕೇಳ್ತಾಳೆ. ಆಗ ರಾಮು, ಆ ಕೇಳು ತಾಯಿ, ಆ ಕೇಳು, ಬುಡ್ಬುಡ್ಕೆ ಮಾತಾಡ್ತೈತೆ ತಾಯಿ, ಬುಡ್ಬುಡ್ಕೆ ಮಾತಾಡ್ತೈತೆ,
ನೀನು ನಿನ್ನ ತಾಯಿಗೂ ತಾಯಿ ಪ್ರೀತಿ ಕೊಡೋಳು ತಾಯಿ, ಪ್ರೀತಿ ಕೊಡೋಳು ತಾಯಿ. ನಿನ್ನ ಮುಖದಲ್ಲಿ ಆಹಾ ಎಂಥ ಅದೃಷ್ಟ ದೇವತೆ ಕುಣಿತೈತೆ ತಾಯಿ ಕುಣಿತೈತೆ. ನೀನು ನಿನ್ನ ಮನೆಗೆ ಸಿರಿಯೂ ನೀನೇ ಸಿಹಿಯೂ ನೀನೇ ಅಂತ ಹೇಳ್ತಾರೆ. ಆಗ ಸಿಹಿಗೆ ತುಂಬಾ ಖುಷಿಯಾಗುತ್ತೆ. ನಿಮ್ಗೆ ನನ್ನ ಹೆಸರು ಕೂಡ ಗೊತ್ತಾ? ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು ಪಟಪಟ ಅಂತ ಹೇಳ್ತಾಳೆ. ನಂತರ ರಾಮು ಸೀತಾಂಗೆ ಹಸ್ತರೇಖೆನ ನೋಡಿ ಭವಿಷ್ಯನ ಹೇಳ್ತಾ ಇರ್ತಾರೆ. ಏನ್ ಹೇಳಲಿ ತಾಯಿ ನಾನು ಏನ್ ಹೇಳಲಿ, ಹಾಲಂತ ಮನಸ್ಸು ಜೇನಂತ ಮಾತು, ಮುತ್ನಂತ ಮನಸ್ಸು, ನಿನ್ನ ಬದುಕು ಬವಣೆ ಅಲ್ಲ ತಾಯಿ, ಬದುಕು ಬವಣೆ ಅಲ್ಲ, ನಿನ್ನ ಮನಸ್ಸು ಬಂಗಾರ ತಾಯಿ ಬಂಗಾರ. ಇವತ್ತು ನಿನ್ನ ಕೈಗೆ ಮದುಮಗನೇ ಬಂದು ಮದುಮಗಳ ಕೈಗೆ ಬಳೆನ ತೊಡಿಸ್ತಾನೆ ತಾಯಿ ತೊಡಿಸ್ತಾನೆ ಅಂತ ಹೇಳ್ತಾ ರಾಮು ಸೀತಾ ಕೈಗೆ ಬಳೆನ ತೊಡಿಸ್ತಾರೆ. ಆಗ ಅಲ್ಲಿದ್ದವರು ಏನಪ್ಪ ನೀನು ಮದುಮಗ ಬಂದು ಮದುಮಗಳ ಕೈಗೆ ಬಳೆ ತೊಡಿಸ್ತಾನೆ ಅಂತ ಹೇಳ್ದೆ, ಆದ್ರೆ ನೀನೇನೆ ಬಳೆನ ತೊಡಿಸ್ತಾ ಇದೆಯಲ್ಲಪ್ಪ ಅಂತ ಹೇಳ್ತಾರೆ. ಆಗ ರಾಮ್ಗೆ ಆಶ್ಚರ್ಯ ಆಗುತ್ತೆ. ಆಗ ಸೀತಾಗೆ ರಾಮೇ ಬಂದಿರೋದು ಅಂತ ಗೊತ್ತಾಗುತ್ತೆ. ಆಗ ರಾಮ್ ಅಲ್ಲಿ ಓಕೆ ಅಂತ ರಾಮ್ ಹೇಳ್ತಾರೆ. ಆಗ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಏನಪ್ಪ ನೀನು ಎಂಥ ಕಾಲ ಬಂದ್ಬಿಡ್ತು, ಇಂಗ್ಲೀಷ್ನಲ್ಲೂ ಕೂಡ ಶಕುನ ಹೇಳ್ತೀಯಾ, ನನಗೂ ಕೂಡ ಇಂಗ್ಲೀಷ್ನಲ್ಲಿ ಶಕುನ ಹೇಳಪ್ಪ ಅಂತ ಸುಲೋಚನ ಬಂದು ಕೂತ್ಕೊಳ್ತಾರೆ. ಆಗ ರಾಮ್ಗೆ ಗಾಬರಿ ಆಗ್ತಾ ಇರುತ್ತೆ. ಆಗ ಅಶೋಕ್ ಅವರು ಯಾಕೋ ಇಂಗ್ಲೀಷ್ನಲ್ಲಿ ಮಾತಾಡೋದಕ್ಕೆ ಹೋದೆ ನೀನು, ಸರಿ ಆಯಿತು ಇಂಗ್ಲೀಷ್ನಲ್ಲೇ ಶಕುನನ ಹೇಳ್ಬಿಡು, ಹಾಲ್ ವೆಲ್ ಅಂತ ಹೇಳ್ಬಿಡು ಅಂತ ಹೇಳ್ತಾರೆ. ಆಗ ರಾಮು ಅಶೋಕ್ ಹೇಳ್ದಾಗೇನೆ ಹೇಳ್ತಾರೆ, ಇದೇನಪ್ಪ ನೀನು ಏನು ಹೇಳ್ತಿದ್ಯೋ ನೀನು ಇಂಗ್ಲೀಷು ನೀನು ಏನೂ ಅರ್ಥ ಆಗ್ತಾ ಇಲ್ಲ ಅಂತ ಸುಲೋಚನ ಅವರು ಹೇಳ್ತಾ ಇದ್ರೆ, ಆಗ ಶಾಂತಜ್ಜಿ ಆ ರೀತಿ ಹೇಳಿದ್ರೆ ಎಲ್ಲನೂ ಒಳ್ಳೇದಾಗ್ತೈತೆ ಅಂತ ಅಂತ ಅರ್ಥ ಅಂತ ಹೇಳ್ತಾರೆ. ಆಗ ಸುಲೋಚನ ಅವರು ಸರಿ ಆಯಿತು ಕಣಪ್ಪ ನೀನಿನ್ನ ಹೊರಡೋ, ಅರಿಶಿಣ ಶಾಸ್ತ್ರಕ್ಕೆ ನಮಗೆ ಸಮಯ ಆಗ್ತೈತೆ ಅಂತ ಸುಲೋಚನ ಅವರು ಹೇಳ್ತಾರೆ. ಆಗ ರಾಮು ಸರಿ ಆಯಿತು ಅಂತ ಹೇಳಿ ಆಗ ಸೀತಾಗೆ ಹೋಗ್ಬೇಕಾದ್ರೆ ಕಣ್ಣು ಹೊಡಿತಾರೆ. ಆಗ ಸೀತಾ ಅವರು ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ರಾಮ್ ಅಲ್ಲಿಂದ ಹೋಗ್ತಾರೆ. ಆಗ ಸಿಹಿ ಬಂದು ಸೀತಮ್ಮ ನನಗೆ ಸೀರೆನ ಉಡ್ಸು, ನನಗೆ ಸೀರೆನ ಉಟ್ಕೋಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಸೀತಮ್ಮ ಅಂತ ಹೇಳ್ತಾಳೆ. ಆಗ ಪ್ರಿಯಾ ಬಂದು ಏನು ಹೇಳ್ತಿದ್ಯಾ ಪುಟ, ನೀನು ಸೀರೆನ ಉಟ್ಕೋಬೇಕಾ, ನಿನ್ನ ಥರ ನಾನು ಡ್ರೆಸ್ ಹಾಕೊಳ್ಳೋದಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ, ನನಗೆ ಡ್ರೆಸ್ ಹಾಕೋಬೇಕು ಅಂತ ಅನ್ನಿಸ್ತಾ ಇದೆ, ನೀನು ನೋಡಿದ್ರೆ ಸೀರೆ ಉಟ್ಕೋಬೇಕು ಅಂತ ಹೇಳ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ಸುಲೋಚನ ನಾನು ಮಾತ್ರ ಸಿಹಿಗಂತೂ ಸೀರೆನ ಉಡ್ಸೋಕ್ಕಾಗಲ್ಲಪ್ಪ, ಅದು ಮಾತ್ರ ಸಾಧ್ಯನೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಸೀತಾ ಅವರು ಪುಟ ನಾನು ನಿನಗೆ ಒಂದು ಸೀಕ್ರೆಟ್ ಹೇಳ ಅಂತ ಕೇಳ್ತಾರೆ. ಹೇಳು ಸೀತಮ್ಮ ಅಂತ ಹೇಳಿದ್ರೆ ಸಿಹಿ ಪುಟ ಏನು ಗೊತ್ತಾ, ನಿನ್ನ ಫ್ರೆಂಡ್ ಇದ್ದಾರಲ್ಲ ಅವರು ಸೀರೆನ ತುಂಬ ಚೆನ್ನಾಗಿ ಉಡಿಸ್ತಾರೆ, ಹೋಗಿ ಅವ್ರ ಹತ್ರ ಕೇಳು ಅಂತ ಹೇಳ್ತಾರೆ. ಆಗ ಸಿಹಿ ಅದನ್ನೇ ನಂಬ್ಕೊಂಡು ಸರಿ ಅಂತ ರಾಮ್ ಹತ್ರ ಹೋಗ್ತಾಳೆ. ಆಗ ಸೀತಾ ಅವರು ಸಿಹಿ ನಾನು ತಮಾಷೆಗೆ ಹೇಳಿದ್ದು ಏನಪ್ಪ ಇವಳು ರಾಮ್ ಹತ್ರ ಹೋಗಿ ಏನು ಕೇಳ್ತಾಳೋ ಅವ್ರು ಏನು ಹೇಳ್ತಾರೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.